ನಿಮ್ಮೆಲ್ಲರ ಆಶೀರ್ವಾದ, ಹೊಸ ಹೊಸ ಜನ ಬರಬೇಕು. ಬರೀ ಒಂದೇ ಕುಟುಂಬದವರು ಎಲ್ಲ ಆಗೋದಾರದು. ಈಗ ನಾವು ಹೋರಾಟ ಮಾಡಾಕತ್ತಿದ್ದು ಕುಟುಂಬದ ರಾಜಕಾರಣದ ವಿರುದ್ಧ ನಂದು ಹೋರಾಟ. ಅವರೇ ಅಪ್ಪಗನ ಮಗ, ಮಗನ ಮೊಮ್ಮಗ, ಮೊಮ್ಮಗನ ಮೊಮ್ಮಗಳು ಬೇಡ. ಯಾರು ಹೊಸ ಹೊಸ ಸಮಾಜದಾಗ ಅವು ಲೀಡರ್ಗಳು ಹುಟ್ಟಬೇಕು. ಅವರ ಶಕ್ತಿ ಇವ ಶಿವಲಾಲ್ ಮಹಾರಾಜರು ಸಹಿತ ಪರಿಶ್ರಮದಿಂದ ಇಂಥ ಒಂದು ದೊಡ್ಡ ದೇವರ ಸ್ಥಾನಕ್ಕೆ ಹೋದಂಥವ್ರು. ಆ ಕೆಲಸ ಇವತ್ತು ಬಂಜಾರ ಸಮಾಜದ ನಾನು ವಿನಂತಿ ಮಾಡ್ಕೋತೀನಿ, ನೀವೆಲ್ಲ ಒಕ್ಕಟ್ಟಿಂದಿರಿ. ನೋಡಿ, ನಾನು ಕಲಬುರಗಿಗೆ ಹೋಗಿದ್ದೆ ನಮ್ಮ ಉಮೇಶ್ ಜಾಧವ್ ಅವರ ಚುನಾವಣೆಯಲ್ಲಿ. ಪಾಪ ಬರೀ 25,000 ಸೋತ್ರು. ನಾವೊಂದು 15-20 ಸಭಾ ಮಾಡಿದೆ, 10-15,000 ಜನ ಸೇರ್ತಿದ್ರು. ಅವರೊಬ್ಬರು ಡಾಕ್ಟರ್ ಉಮೇಶ್ ಜಾಧವ್ ದಿಲ್ಲಿಗೆ ನಾವು ಹೋದಾಗ ನಮ್ಮ ಸಕ್ಕರೆ ಕಾರ್ಖಾನೆ ತೊಂದರೆ ಆದಾಗ ನಮ್ಮ ಜೋಡ ಹಗಲು ರಾತ್ರಿ ಬಂದಂತ ಪುಣ್ಯಾತ್ಮ ಉಮೇಶ್ ಜಾಧವ್ ಸೋಲಿಸಿದ್ರು. ಯಾರೋ ಹೊರಗಿನವರಲ್ಲ, ನಮ್ಮಲ್ಲೇ ದೊಡ್ಡ ದೊಡ್ಡ ಲೀಡರ್ಗಳನ್ನ ಕಳ್ಳ ನನ್ನ ಮಕ್ಕಳು ಸೋಲಿಸಿದ್ರು. ಅದಕ್ಕೆ ನನಗಿರುವಂತ ಜಗಳ. ನಾ ಯಾರಿಗೂ ಅಂಜೋ ಮಗ ಅಲ್ಲ. ನೀವು ಟಿವಿ ಒಳಗ ಪೇಪರ್ನಾಗ ರೊಕ್ಕ ಕೊಟ್ಟು ನೀವೇನು ಕಿಸಿದ್ರು ನನಗೇನು ಕಿಸಿದಾಗೋದಿಲ್ಲ. ನಾ ಹಿಂಗೆ ಇರಾವ. ಒಂದ್ ದಿವಸ ಕರ್ನಾಟಕದ ನಂಬರ್ 1 ಆಗವನೆ, ಬಂಜಾರ ಸಮಾಜವನ್ನು ಎತ್ತಿ ಹಿಡಿಯವನೆ. ಯಾರು ಬೇಕಾದ ಲಗ ಹೊಡಿಲಿ. ನನಗೆ ಅಧಿಕಾರ ಸಿಕ್ತಂದ್ರ ಪ್ರಕಾಶ್ ಚವ್ಹಾಣನ ಒಂದು ಒಳ್ಳೆ ಹುದ್ದೆಗೆ ತರುವಂತ ನಮ್ಮ ಶಿವಲಾಲ್ ಮಹಾರಾಜ ಸಾಕ್ಷಿ ಎಲ್ಲ ಗಟ್ಟಿಯಾಗಿರಿ. ನಾನು ಜೋಡ ಹೊಸ ಅಧ್ಯಾಯ ಪ್ರಾರಂಭ ಮಾಡೋದು ಕರ್ನಾಟಕದಾಗ. ಸಾಕಿರು ಕಳೆದ್ರು, ಅಪ್ಪ ಮಕ್ಕಳು ಲೂಟಿ ಮಾಡಿ ತಿಂದು ಕಲಾಸ್ ಮಾಡಿ. ಇವತ್ತು ನೋಡ್ರಿ ಎಷ್ಟು ಮಂದಿ ರಿಯಲ್ ಎಸ್ಟೇಟ್ ಎಷ್ಟು ಮಂದಿ ಶ್ರೀಮಂತರಾಗ್ಯಾರ ಎಲ್ಲ ಸಮಾಜನಾಗ. ಸಮಾಜಕ್ಕೆ ಯಾರು ಕೊಡ್ತಾರ ಒಂದು ಲಕ್ಷ ಬಟ್ಟಿ ಕೊಡು ಅಂದ್ರೆ 108 ವಿಚಾರ ಮಾಡ್ತಾರೆ. ಇಲ್ರಿ, ಭಾಳ ತ್ರಾಸ ಐತಿರ್ತಾರ. 10 ಕೋಟಿ 20 ಕೋಟಿ ರೂಪಾಯಿ ಮನಿ ಕಟ್ತಾರ, 4 ಕೋಟಿ ರೂಪಾಯಿ ಗಾಡಿ ಹೋಗಾಟಾಡ್ತಾರ. ಆದ್ರೆ ಯಾವ ಸಮಾಜದಿಂದ ನಾವು ಮುಂದೆ ಬಂದೀವಿ, ಯಾವ ಸಮಾಜ ನಮ್ಮನ್ನಿಟ್ಟು ದೊಡ್ಡವ್ರು ಮಾಡೈತಿ, ಆ ಸಮಾಜದ ಋಣ ತೀರ್ಸುವಂತ ಕೆಲಸ ಯಾರು ಮಾಡ್ತಾರಪ್ಪ ಇವತ್ತು? ಸಮಾಜಕ್ಕಾಗಿ ಸ್ವಲ್ಪ ನಾವು ಕೊಡ್ಬೇಕು. ಎಲ್ಲ ಸಾವಿರಾರು ಕೋಟಿ ಗಳಿಸ್ತಾರ. ದುಬೈದಾಗ ಆಸ್ತಿ ಮಾಡ್ತಾರ, ಮಾಸ್ಕೋದಾಗ ಮಾಡ್ತಾರ, ಮಾರಿಸಸ್ದಾಗ ಮಾಡ್ತಾರ. ಇಲ್ಲಿ ಕತ್ತಿ ಹೊಡಿತಾರ. ನಾವು ರೈತನ ಮಕ್ಕಳು, ರೈತನಾಕಿ, ಎಲ್ಲೆಲ್ಲಿ ರೈತನಾಕಿ. ಇವರೆಲ್ಲ ದುಬೈ ಮಕ್ಕಳು, ಈಗ ಭಾರತದ ಮಕ್ಕಳಲ್ಲ. ಭಾರತದಾಗ ಗಳಿಸಿದಂತ ರೊಕ್ಕ ದುಬೈದಾಗ ಆಸ್ತಿ ಮಾಡ್ತಾರ ಅಂದ್ರೆ ದುಬೈ ಮಕ್ಕಳು ಭಾರತದ ಮಕ್ಕಳು. ನಾವಿಲ್ಲಿ ಏನಾಗಿ ಹೇಳಿದ್ರು ನಮ್ಮ ಡಾಕ್ಟರ್ ಉಮೇಶ್ ಜಾಧವ್, ಚಿಂಚೋಳಿ ಅಂದ್ರ ಕರ್ನಾಟಕದಲ್ಲಿ ಅತಿ ಹಿಂದುಳಿದಂತದ್ದು. ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿಗಳ ಕ್ಷೇತ್ರ ಅದು ಒಂದು ಕಾಲದಲ್ಲಿ. ಆದ್ರೆ ಎಷ್ಟು ತಾಂಡ ಅದಾವ? ಸುಮಾರು 300 ತಾಂಡ ಅದಾವ. 40% ಬಂಜಾರ ಸಮಾಜ ಐತೆ ಅಲ್ಲಿ ಚಿಂಚೋಳಿಯಲ್ಲಿ. ಪಾಪ ಉಮೇಶ್ ಜಾಧವ್ ಮಗ ನಮ್ಮ ಅವಿನಾಶ್ ನಿಂತಾಗ ನಾ ಹೋದೆ. ಇಲೆಕ್ಷನ್ದಾಗ 4 ದಿವಸ ಅಲ್ಲೇ ಇದ್ದೆ. ಅಲ್ಲಿ ರೈತರು ಏನೂ ಕೇಳ್ತಿದ್ದಿಲ್ಲ, ಏನೂ ಬ್ಯಾಡ್ರಿ ಗೌಡ್ರೆ, ನಮ್ದೊಂದು ಸಕ್ರೆ ಕಾರ್ಖಾನೆ ಅರ್ಧಕ್ಕೆ ನಿಂತದ. ಇದು ಮಾಡಿಬಿಟ್ರೆ ನಾವೆಲ್ಲ ಬಂಜಾರ ಸಮಾಜದವರು, ಎಲ್ಲ ಸಮಾಜದ ಲಿಂಗಾಯತರು, ಎಲ್ಲ ಸಮಾಜದ ಹೊಲ ಮನಿ ಅದಾವು, ನೀರು ಒಳಗಡೆ ಐತಿ. ವೀರೇಂದ್ರ ಪಾಟೀಲ್ ನೀರು ಮಾಡಿಕೊಟ್ಟಾರ. ಒಂದು ಕಬ್ಬ ಏನೋ ಮಾಡ್ಕೊಂಡು ನಾವು ಜೀವನ ಮಾಡ್ಲಿಕ್ಕೆ ಸಾಧ್ಯ ಐತೆ ಅಂತ ಹೇಳಿದಾಗ 10-11 ವರ್ಷ ಹಂಗೆ ಬಿದ್ದಿತ್ತದು ಲೀಲಾವದಾಗ. ಯಾರೂ ಲೀಲಾವದಾಗ ಟೆಂಡರ್ ಹಾಕಿದ್ದಿಲ್ಲ. ನಾನು ಟೆಂಡರ್ ಹಾಕಿ ಇವತ್ತು 1,000 ಕೋಟಿ ರೂಪಾಯಿ ಖರ್ಚು ಮಾಡಿ ಇಡೀ ದೇಶದಲ್ಲೇ ಒಂದು ನಂಬರ್ 1 ಇಥನಾಲ್ ಫ್ಯಾಕ್ಟ್ರಿ ಮಾಡಿ. ಆದರೂ ನನಗೂ ಕಾಡಿದ್ರು, ನನಗೂ ಪರ್ಮಿಷನ್ ಇಲ್ಲ, ಅದು ಇಲ್ಲ, ಕೇಸ್ ಹಾಕಿ ನನಗೇನು ಕಾಡಿದ್ರು. ಆದರೆ ಈ ದೇಶನಾಗ ನ್ಯಾಯಾಲಯ, ಒಂದು ನ್ಯಾಯ ಅನ್ನುವಂಥದ್ದು ನ್ಯಾಯ ದೇವತೆ ಇದ್ದಾರೆ. ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಸುಪ್ರೀಂ ಕೋರ್ಟ್ ಹೇಳ್ತು 1 ವಾರನಾಗ ಅದಕ್ಕೆ ಪರ್ಮಿಷನ್ ಕೊಡ್ಲಿಕ್ಕಂದ್ರೆ ನಿಮ್ಗೆ ಜೈಲಿಗೆ ಕಳಿಸ್ತೀನಿ ಅಂದಾಗ ಇವತ್ತು ನಮ್ಮ ಕಾರ್ಖಾನೆ ಇವತ್ತು ಪ್ರಾರಂಭ ಆಯ್ತು. ಇವತ್ತು ಚಾಮುಂಡಿ ತಾಯಿಗೆ ಹೋಗಿದ್ದೆ ನಿನ್ನೆ. ನಾನು ಬೇಡ್ಕೊಂಡಿದ್ದೆ ಚಾಮುಂಡಿ ತಾಯಿ ಅಂದ್ರೆ ಇಡೀ ಕರ್ನಾಟಕದ ದೇವಿ. ಬೇಡ್ಕೊಂಡಿದ್ದೆ ನಿನ್ನೆ, ಹರಕಿ ಕಲಿಸಿ ಬಂದೆ. ನಾ ಏನು ಹೇಳಕ್ಕೆ ಹೋಗ್ಬೇಕಂತಂದ್ರೆ, ನಾನು ಭಾಳ ದೊಡ್ಡ ಸಂಸ್ಥೆ ಕಟ್ಟಿದ್ದೀನಿ. ಇವತ್ತು ಒಂದು ಮಾತು ಹೇಳ್ತೀನಿ, ಪ್ರಕಾಶ್ ಚವ್ಹಾಣ್
ನಿಮ್ಮ ಸಮಾಜದಲ್ಲಿ ಒಂದು ರತ್ನ ಇದ್ದಂಗೆ. ತನ್ನ ಸ್ವಂತ ರೊಕ್ಕ ಖರ್ಚು ಮಾಡ್ತಾನಂದ್ರೆ ಮುಂದೆ ಸಮಾಜಕ್ಕೆ ಯಾವಾಗಲೂ ಮಾಡ್ಕೊಂಡು ಹೋಗ್ತಾನಂತ ನನಗೆ ಗ್ಯಾರಂಟಿ ಇವತ್ತಾಗೈತಿ. ಅದಕ್ಕೆ ಅವೇನು ರಿಯಲ್ ಎಸ್ಟೇಟ್ ಮಾಡ್ತಾನಲ್ಲ, ಅವನಿಗೆ ಎಷ್ಟು ಸಾಲ ಬೇಕು, 100 ಕೋಟಿ ರೂಪಾಯಿ ಆಗಬೇಕು, 200 ಕೋಟಿ ಬೇಕು, ನಾ ಕೊಡ್ತೀನಿ. ಮೊದಲ ಫೈನಾನ್ಸಿಯಲಿ ಗಟ್ಟಿ ಆಗಲಿ. ಬರೇ ಬಿಜಾಪುರ ಜಿಲ್ಲಾದಾಗ ಸೇವಾಲಾಲ್ ಮಹಾರಾಜ ಜಯಂತಿ ಅಲ್ಲ, ಇಡೀ ಕರ್ನಾಟಕದಾಗ ಸೇವಾಲಾಲ್ ಮಹಾರಾಜ ಜಯಂತಿ ಮಾಡುವಂತ ಶಕ್ತಿ ಕೊಡುವಂತ ಶಕ್ತಿ ನಾವೆಲ್ಲ ಕೂಡಿ ಮಾಡೋಣ. ಒಳ್ಳೆಯ ಕಾರ್ಪೊರೇಷನ್ ಬೇಕಾದವ್ರು ಲಗ ಹೊಡೆದ್ರು. ಇವತ್ತು ಮಹಾಪೌರ ಹಾಲ ಮೊತ್ತದವ, ಉಪ ಮಹಾಪೌರ ಬಂಜಾರ ಸಮಾಜದವ್ರು ನಾವು ಮಾಡೀವಿ ಬಿಜಾಪುರನಾಗ. ಅದಕ್ಕೆ ಬಿಜಾಪುರ ಸಿಟಿ ಒಳಗೆ ಯಾರು ಬಂಜಾರ ಸಮಾಜದವ್ರು ಉಪ ಮಹಾಪೌರ ಆಗೇ ಇಲ್ಲ. ಮುಂದೊಂದು ಕಾಲ ಬರ್ತದೆ ಬಿಜಾಪುರದ ಮಹಾಪೌರ ಪೂಜ್ಯ ಮಹಾಪೌರ ಅನ್ಬೇಕಾಗ್ತದೆ. ನಾವೆಲ್ಲ MLA ಇದ್ರೇನು ಅಂತ ಜಾಗನೂ ಒಂದಿಲ್ಲ, ಒಂದು ದಿವಸ ಬರ್ತದೆ. ನಾವು ಈ ಸರ್ಕಲ್ಲು ಭಾಳ ಮಂದಿ ಹೇಳ್ಕೊತಾರೆ, ನಾ ಮಾಡೀನಿ ನೀ ಮಾಡೀನಿ ಅಂತೇಳಿ. ನಾನು ಬಿಜಾಪುರ ಒಂದು ಕಾಲಕ್ಕೆ ಪಕ್ಕೀರ್ ಬಸ್ತಿ ಊರತ್ತಿದ್ರು. ಬರೀ ಗಡ್ಡ ಬಿಟ್ಟಿದ್ದು ಆ ಇದ್ರದ್ದು ಡಬ್ಬಿ ಹಿಡ್ಕೊಂಡು ಆ ನವಿಲಿನ ಬರಿ ತೊಗೊಂಡು ಅಡ್ಡಾಡ್ತಿದ್ರು. ಈಗ ಏನಾಗೈತೆ, ಬಿಜಾಪುರ ಸಂತ ಸೇವಾಲಾಲ್ ಮಹಾರಾಜರ ನಗರ ಬಿಜಾಪುರ ಆಗಿದೆ. ಛತ್ರಪತಿ ಶಿವಾಜಿ ಮಹಾರಾಜರ ನಗರ ಬಿಜಾಪುರ ಆಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಗರ ಬಿಜಾಪುರ ಆಗಿದೆ. ಡಾಕ್ಟರ್ ಬಾಬು ಜಗಜೀವನರಾಮ್ ನಗರ ಬಿಜಾಪುರ ಆಗಿದೆ. ಮಹಾರಾಣಾ ಪ್ರತಾಪ್ ಯಾರು ಗೊತ್ತಿತ್ತಾನ? ರಾಜಸ್ಥಾನದಲ್ಲಿ ಮೂಲ ನೀವು ರಾಜಸ್ಥಾನದವ್ರು ನೀವೆಲ್ಲ ಮಹಾರಾಣಾ ಪ್ರತಾಪನ ವಂಶಕ್ಕೆ ಸೇರಿದವರು. ಮಹಾರಾಣಾ ಪ್ರತಾಪ ಅಡಿಯೊಳಗಿದ್ದಾಗ ಅವ್ರ ಜೊತೆ ಯಾರು ನಿಂತವ್ರಂದ್ರೆ ಬಂಜಾರ ಸಮಾಜದವ್ರು. ಮಹಾರಾಣಾ ಪ್ರತಾಪ್ ನೆಗ್ಗಿನ ಮುಳ್ಳನ್ನ ಬೀಚಿ ರೊಟ್ಟಿ ಮಾಡಿ ತಿಂದು ಅಕ್ಬರನ ಅಂತವ. ಬರೀ ಅಕ್ಬರ ಮಹಾರಾಣ ಹೆಸರು ಕೇಳಿದ್ರೆ ಚೊಡ್ಡ ಹೊಡ್ಕೊತಿದ್ದ. ಶಿವಾಜಿ ಮಹಾರಾಜರು ಈ ದಕ್ಷಿಣ ಭಾರತದಲ್ಲಿ ಹುಟ್ಟಿರ್ಲಿಲ್ಲ ಅಂದ್ರೆ ನಾವ್ಯಾರು ಹಿಂದೂ ಇರ್ತಿದ್ದಿಲ್ಲ. ಏನ್ ಹೇಳ್ತಾನಪ್ಪ ಕವಿ? काशी कला जाती, मथुरा मस्जिद होती, अगर शिवाजी न होता तो सबका सोना तो होती. कटेंगे तो फटेंगे तो ನಾವು ಅಕ್ಕಟ್ಟ ಇರಲಿಲ್ಲ, ನಾವು ಯಾರು ಉಳಿದಿಲ್ಲ, ನಮ್ಮ ಧರ್ಮ ಉಳಿದಿಲ್ಲ, ಸನಾತನ ಧರ್ಮ ಉಳಿದಿಲ್ಲ, ಬಂಜಾರ ಉಳಿದಿಲ್ಲ, ಲಿಂಗಾಯತರು ಉಳಿದಿಲ್ಲ, ದಲಿತರು ಉಳಿದಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಉಳಿದಿಲ್ಲ. ಅದಕ್ಕೆ ನಾವೆಲ್ಲ ಒಂದಿರ್ಬೇಕು. ದೇಶದ ಬಂದಾಗ ನಾವೆಲ್ಲ ಒಂದಿರ್ಬೇಕು. ಮಹಾಕುಂಭ ನೋಡ್ಲಕತ್ತೀರಿ, 55-56 ಕೋಟಿ ಜನ. ಅಲ್ಲಿ ಯಾರ ಜಾತಿ ನೋಡಿ ಬಿಡ್ಲಕತ್ತಾರೇನ್ರಿ? ಬರೀ ಬ್ರಾಹ್ಮಣರೇ ಅಲ್ಲಿ ಜಳಕ ಮಾಡಕತ್ತಾರ? ಎಲ್ಲ ಜಾತಿ ಜನ 54-55 ಕೋಟಿ ಹೋಗ್ಯಾರಂದ್ರೆ ದಲಿತರು, ಹಿಂದುಳಿದವರು, ಲಿಂಗಾಯತರು, ಬ್ರಾಹ್ಮಣರು, A to Z ಎಲ್ಲ ಸಮಾಜದವರು ಒಂದೇ ನದಿ, ಗಂಗಾ ನದಿಯಲ್ಲಿ ಸರಸ್ವತಿ ಯಮುನಾ, ಗಂಗಾ ಯಮುನಾ ಸರಸ್ವತಿ 3 ತ್ರಿವೇಣಿ ಸಂಗಮದಲ್ಲಿ ಜಗತ್ತಿನಲ್ಲಿ ಆಪಲ್ ಕಂಪನಿ ಐತೆ. ನಾವೆಲ್ಲ ಆಪಲ್ ಮೊಬೈಲ್ ಉಪಯೋಗ ಮಾಡ್ತೀವಲ್ಲ, ಇಡೀ ಜಗತ್ತಿನ ಶ್ರೀಮಂತ. ಅವನು ಹೆಂಡತಿ ಬಂದು ಇವತ್ತು ಸನಾತನ ಧರ್ಮವನ್ನು ಸ್ವೀಕಾರ ಮಾಡಿದ್ರೆ ನಾವು ಹಿಂದೂಗಳು ಒದಕಟ್ಟಾಗ ಆಗ್ಬಾರ್ದು. ನಮ್ಮ ದೇಶ ಭಗವಾ ಉಳಿಬೇಕಾದ್ರೆ, ಶಿವಾಲಾಲ್ ಮಹಾರಾಜರ ಒಂದು ಪೀಠ ಉಳಿಬೇಕಾದ್ರೆ ಇವತ್ತು ಹಿಂದೂ ಸಮಾಜ ಉಳಿದ್ರೆ ನಾವೆಲ್ಲ ಉಳಿತೀವಿ. ಅದಕ್ಕೆ ನೀವೆಲ್ಲರೂ ಒಕ್ಕಟ್ಟಿರಿ, ಜಗಳಾಡಬೇಡ್ರಿ, 108 ಏನಾರು ಮಾಡ್ರಿ. ರಾಜಕಾರಣ, ಜಿಲ್ಲಾ ಪಂಚಾಯತಿ, ತಾಲೂಕು ನೀವೇನೇ ಮಾಡ್ಕೊಡಿ, ಗ್ರಾಮ ಪಂಚಾಯತಿ. ದೇಶದ ಬಂದಾಗ ಒಬ್ಬ ಮಹಾತ್ಮನ ಮಾತ್ರ ನೀವು ನೆನಪಾರಬೇಡ್ರಿ. ಇವತ್ತೇನಾರು ನಾ MLA ಹೊಳೆ ಆಗ್ಲಕ್ಕ ಕಾರಣ ಅಂದ್ರೆ ಬಂಜಾರ ಸಮಾಜ.